ಒಬ್ಬರು ಹೇಳ್ತಾ ಇದ್ದಾರೆ, ಒಂದು ಒಳ್ಳೆ ಕೆಲಸ ಮಾಡಿದಿರಾ ಇಂಡಿಯನ್ ಗೌರ್ಮೆಂಟ್ ಮತ್ತು ಮೀಡಿಯಾ ಇಂಥ ಒಂದು ಕೆಟ್ಟದಾಗಿರೋ ಶೋನ ಬಂದ್ ಮಾಡಿದ್ದಕ್ಕೆ ಅಂತ. ಓಕೆ, ದೆನ್ ಇನ್ನೊಬ್ರು ಹೇಳಿದ್ದಾರೆ, ನನಗೆ ಏನಾದರೂ ಸಕ್ಸಸ್ ಸಿಕ್ಕರೆ ನಾನು ಮೊದಲೇ ಇಂಡಿಯಾ ಬಿಟ್ಟು ಓಡೋಗ್ಬಿಡ್ತೀನಿ ಅಂತ ಹೇಳಿದ್ದಾರೆ. ಆ್ಯಂಡ್ ಗೌರ್ಮೆಂಟ್ಗೆ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಹೇಳಿದರೆ, ಒನ್ಸ್ ಅ ಲೆಜೆಂಡ್ ಸೆಡ್ ಮೇ ಜಿಸ್ ಜಗ ಜಾತಾ ಹೂँ ವೋ ಜಗ ಹಿ ಬಂದ್ ಹೋ ಜಾತಾ ಹೈ. ಅಂದರೆ ಇವ್ರ ಶೋಗೆ ಒಬ್ಬ ಬಂದಿದ್ದ, ಅವನು ಹೇಳಿದ್ದ ನಾನು ಎಲ್ಲೆಲ್ಲಿ ಹೋಗ್ತೀನಿ ಆ ಶೋಗಳೆಲ್ಲ ಬಂದಾಗಿಬಿಡುತ್ತೆ ಅಂತ. ಸೊ ಆ ಟೈಮಲ್ಲಿ ಅವನ್ನ ತುಂಬಾ ಕಾಮಿಡಿ ಮಾಡಿಬಿಟ್ಟಿದ್ರು. ನಾನು ಹೇಳಿದೆ, ಸೋಷಿಯಲ್ ಮೀಡಿಯಾ ಇವತ್ತಿದ್ದಂಗೆ ನಾಳೆ ಇರಲ್ಲ. ಸೊ ಇವ್ರ ಬಗ್ಗೆ ಏನು ಕೆಟ್ಟದಾಗಿ ಬರ್ತಾ ಇತ್ತು, ಒಂದು 3 ದಿನ ಆದಮೇಲೆ ಚೇಂಜ್ ಆಯಿತು. ನೋಡಿ, ನ್ಯಾಷನಲ್ ಇಶ್ಯೂ ಅಂತ ಬರ್ತಾ ಇದೆ ಇವಾಗ. ಸೊ ಇಷ್ಟೇ, ನಾವು ಜಡ್ಜೇ ಮಾಡೋಕ್ಕಾಗಲ್ಲ ಸೋಷಿಯಲ್ ಮೀಡಿಯಾ ಹೆಂಗೆ ಅಂತ. ಇನ್ನೊಬ್ಬ ಹೇಳ್ತಾರೆ, ಥ್ಯಾಂಕ್ ಗಾಡ್ ನಾನು ಎಲ್ಲ ಇದರ ಎಪಿಸೋಡ್ಗಳನ್ನ ನೋಡಿದ್ದೀನಿ, ಇದೆಲ್ಲ ಡಿಲೀಟ್ ಆಗೋದಕ್ಕೂ ಮುಂಚೆ ಅಂತ ಹೇಳ್ತಾ ಇದ್ದಾರೆ. ಇನ್ನೊಬ್ರು ಹೇಳ್ತಾ ಇದ್ದಾರೆ, ಅಂದರೆ ಈ ಶೋ ಏನಿದೆ ಇದು ಸ್ಟಾರ್ಟ್ ಆಯಿತು, ಸಕ್ಸಸ್ ಆಯಿತು, ಆ್ಯಂಡ್ ಒಂದು ಬ್ಲೋ ಅಂದರೆ ಒಂದು ಮಾಸ್ ಆಗಿ ರೀಚ್ ಆಯಿತು, ಆ್ಯಂಡ್ ಈಗ ಬ್ಯಾನ್ ಆಗ್ತಾ ಇದೆ. ಆ್ಯಂಡ್ 10 ವರ್ಷ ಆದಮೇಲೆ ಜನ ಹೇಳ್ತಾರೆ, ನಾನು ಆ ಶೋನ ಮಿಸ್ ಮಾಡ್ಕೊತಾ ಇದ್ದೆ, ಸೊ ಆ ಶೋನ ಮತ್ತೆ ಇಂಡಿಯಾಗೆ ಮತ್ತೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಈ ಟೈಮ್ಗೆ ಈ ಶೋ ಇಂಡಿಯಾ ಈಸ್ ನಾಟ್ ರೆಡಿ ಫಾರ್ ದಿಸ್ ಮಾಸ್ಟರ್ ಪೀಸ್ ಅಂತ ಹೇಳ್ತಾ ಇದ್ದಾರೆ. ಶೋ ಬ್ಯಾನ್ ಹೋ ಗಯಾ ವಾವ್ ದೇಶ್ ಕಿ ಎಕಾನಮಿ ಬಚ್ ಗೈ. ನಾನು ಹೇಳಿಲ್ವಾ, ನಂದ ಇಂಡಿಯಾದ GDP ಎಲ್ಲಿಗೋ ಹೋಗ್ತಾ ಇದೆ. ಆ್ಯಂಡ್ ಎಕಾನಮಿಕಲಿ ಇಂಡಿಯಾದಲ್ಲಿ ಉದ್ಯೋಗದಲ್ಲಿ ಆ್ಯಂಡ್ ಟ್ಯಾಕ್ಸಲ್ಲಿ 12 ಲಕ್ಷದ ತನಕ ಟ್ಯಾಕ್ಸ್ ಇಲ್ಲ ಅಂದ್ಕೊತಿದ್ದಾರೆ ತುಂಬ ಜನ. ಬಟ್ ನಾವು ಪೆಟ್ರೋಲ್ಗೆ, ಊಟಕ್ಕೆ, ತಿಂಡಿಗೆ ಎಲ್ಲದಕ್ಕೂ ಸಿಕ್ಕಾಪಟ್ಟೆ ಟ್ಯಾಕ್ಸ್ ಕಟ್ತಾ ಇದ್ದೀವಿ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಸೊ ಅದೆಲ್ಲ ಬೇರೆ ಟಾಪಿಕ್ ಬಿಡಿ, ಅದನ್ನು ಪೊಲಿಟಿಕಲಿ ಹೇಳೋದು ಬೇಡ. ಆ್ಯಂಡ್ ಹೇಳೋದ್ರಲ್ಲಿ ಇಲ್ಲಿ ನೋಡಿ, ದೇಶಕ್ಕೆ ಎಕಾನಮಿ ಬಚ್ಗೈ ಅಂತ ಹೇಳ್ತಾ ಇದ್ದಾರೆ. ಸೊ ಅವ್ರನ್ನ ಅರೆಸ್ಟ್ ಮಾಡಿದ್ರಿಂದ, ಈ ಶೋನ ಬಂದ್ ಮಾಡಿದ್ರಿಂದ ನಮ್ಮ ದೇಶದ ಎಕಾನಮಿ ತುಂಬ ಜಾಸ್ತಿ ಆಯಿತು ಅಂತ ಹೇಳ್ತಾರೆ. ಏನು ಹೇಳ್ತಾ ಇದ್ದಾರೆ ಅಂದರೆ, ಇನ್ನೊಬ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಿ, ವಲ್ಗರ್ ಆಗಿ ಮಾತಾಡಿ, ಇದನ್ನು ಕಾಮಿಡಿ ಅಂತ ಹೇಳಲ್ಲ, ಇದನ್ನು ಸಕ್ಸಸ್ ಅಂತ ಹೇಳಲ್ಲ. ಅವನು ಒಂದು ಸ್ಟ್ರಗಲಲ್ಲಿ, ಪಾಸಿಟಿವ್ ಫೀಲ್ಡಲ್ಲಿ ಏನೋ ಒಂದು ಸ್ಟ್ರಗಲ್ ಮಾಡಿ ಇನ್ಸ್ಪೈರ್ ಮಾಡಿದರೆ ನೆಕ್ಸ್ಟ್ ಜನ್ರೇಷನ್ಗೆ ಅದು ಮೀನಿಂಗ್ಫುಲ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಎಕ್ಸೆಸ್ ಆಫ್ ಎವ್ರಿಥಿಂಗ್ ಈಸ್ ಬ್ಯಾಡ್, ಐ ವಿಶ್ ದೇ ಕುಡ್ ರಿಯಲೈಸ್ ದಿಸ್ ಅರ್ಲಿಯರ್. ಓಕೆ, ತುಂಬ ಲೇಟಾಗಿ ರಿಯಲೈಸ್ ಆಯಿತು ನಿಮಗೆ, ಮೊದಲೇ ರಿಯಲೈಸ್ ಆಗಿದ್ರೆ ಅಟ್ಲೀಸ್ಟ್ ಈ ಶೋ ಆದರೂ ಉಳ್ಕೊತಿತ್ತು ಅಂತ ಹೇಳ್ತಿದ್ದಾರೆ. ಓಕೆ, ಅವರೊಂದು ಸ್ಟ್ಯಾಂಡಪ್ ಕಾಮಿಡಿಯನ್ ಆಗಿ ಈ ಒಂದು ಕಾಮಿಡಿಯನ್ನು ಸ್ಟಾರ್ಟ್ ಮಾಡಿದ್ದು. ಆ್ಯಂಡ್ ಅವರು ತುಂಬಾ ಸ್ಟ್ರಗಲ್ ಮಾಡಿದಾರಂತೆ. ಸೊ ಇಲ್ಲಿ ಕಮೆಂಟ್ ಸೆಕ್ಷನ್ ಹಾಕಿದ್ದಾರೆ, ಎಷ್ಟೋ ನಂಬರ್ ಆಫ್ ಕಾಮಿಡಿಗಳನ್ನ ಸ್ಟ್ಯಾಂಡಪ್ ಕಾಮಿಡಿ ಆಗಿ ಕೊಟ್ಟಿದ್ದಾರೆ, ಬಟ್ ಈಗ ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಬಟ್ ನಮ್ಮ ಒಂದು ಮುಖದಲ್ಲಿ ನಗುವನ್ನು ತರಿಸೋದಕ್ಕೆ ಅದೆಷ್ಟೋ ಸ್ಟ್ಯಾಂಡಪ್ ಕಾಮಿಡಿಗಳನ್ನ ಕೊಟ್ಟು ಇಲ್ಲಿ ತನಕ ಬಂದಿದ್ದಾರೆ, ಅದನ್ನೆಲ್ಲ ಈಗ ಜನ ಮರ್ತು ಬಿಟ್ರು ಅಂತ ಹೇಳ್ತಾ ಇದ್ದಾರೆ. ಓಕೆ, ತುಂಬಾ ಕಮೆಂಟ್ಗಳು ಆಗ್ತಾಯಿದೆ. ಸೊ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ನನ್ನ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನೋಡೋಣ. ಇವರು ಮಾಡಿರೋ ತಪ್ಪ ಅಥವಾ ಸರಿನಾ? ಆ್ಯಂಡ್ ನನ್ನ ಪ್ರಕಾರ ಹೇಳೋದಾದ್ರೆ ನಿಜವಾಗ್ಲೂ ಅದು ಮಾತಾಡಿದ ತಪ್ಪೆ. ಆ್ಯಂಡ್ ಎಲ್ಲೋ ಎಕ್ಸ್ಕ್ಯೂಸು ಕೊಡಬಾರ್ದಿತ್ತು ಅಂದರೂ ತಪ್ಪಾಗುತ್ತೆ, ಕೊಡಬೇಕಿತ್ತು ಅಂದರೂ ಕೂಡ ತಪ್ಪಾಗುತ್ತೆ. ಆ್ಯಂಡ್ ನನ್ನನ್ನು ಹಾಕೊಂಡು ರುಬ್ಬೋದು ನೀವು ಕಮೆಂಟ್ ಸೆಕ್ಷನಲ್ಲಿ, ಗೊತ್ತಿಲ್ಲ. ಬಟ್ ಆದರೆ ಏನಂತಂದರೆ, ಬಟ್ ಇದಕ್ಕೆ ಎಷ್ಟು ಸ್ಟ್ರಾಂಗ್ ಆಗಿ ನಮ್ಮ ಗೌರ್ಮೆಂಟ್ ಆ್ಯಂಡ್ ನಮ್ಮ ಒಂದು ಕಾನೂನು ವ್ಯವಸ್ಥೆ ಎಲ್ಲ ರಿಯಾಕ್ಟ್ ಮಾಡ್ತಾ ಇದೆ. ಸೊ ಅದೇ ರೀತಿ ಎಲ್ಲ ಇಶ್ಯೂಗಳು ಇದೆ ಅಲ್ಲ, ಸೊ ಅದಕ್ಕೂ ರಿಯಾಕ್ಟ್ ಮಾಡಬೇಕಲ್ಲ ಅನ್ನೋದು ಯಾರೋ ಕಮೆಂಟ್ ಸೆಕ್ಷನಲ್ಲಿ ಹಾಕಿದ್ರು. ಅದು ನನಗೆ ತುಂಬ ಇಷ್ಟ ಆಯಿತು ಕೂಡ ಕಮೆಂಟು. ಸೊ ನೀವೇನಂತೀರಾ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ.